ಮಾತಿನ ಮಾಲೆಯ ನೇಯಲು ಬಂದಿರಿ ವಿಕಸನ ದ್ವಾರಕೆಗೆ. ಬೆಳಕಿನ ಕುಡಿಗಳ ಹಚ್ಚುವ ನಾವು ಎದೆಗುಡಿಯ ಒಳಗೆ. ಮಾತಿನ ಮಾಲೆಯ ನೇಯಲು ಬಂದಿರಿ ವಿಕಸನ ದ್ವಾರಕೆಗೆ. ಬೆಳಕಿನ ಕುಡಿಗಳ ಹಚ್ಚುವ ನಾವು ಎದೆಗುಡಿಯ ಒಳಗೆ. ಎದೆಗುಡಿಯ ಒಳಗೆ, ಎದೆಗುಡಿಯ ಒಳಗೆ. ವಿವೇಕಾನಂದ ಮಹಾವಿದ್ಯಾಲಯ ಮತ್ತು ದ್ವಾರಕಾ ಪ್ರತಿಷ್ಠಾನ ಪುತ್ತೂರು ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ವಿಕಸನ ಟಿವಿಯ ಮುಖಾಂತರವಾಗಿ ವಿಶೇಷವಾದ ಒಂದು ಸರಣಿ ಕಾರ್ಯಕ್ರಮ, ಜೀವನ ಮೌಲ್ಯ ಅಥವಾ ಜೀವನ ಸಾರ ಸಂಗ್ರಹ ಎಂಬಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವೇಕಾನಂದ ಮಹಾವಿದ್ಯಾಲಯದ ವಿವಿಧ ಒಳ ವಿಭಾಗಗಳು, ಅದರ ವಿವೇಕಾನಂದ ಸಂಶೋಧನಾ ಕೇಂದ್ರ, ಆಮೇಲೆ ಭಾರತೀಯ ಲಲಿತ ಕಲೆಗಳ ಅಧ್ಯಯನ ಕೇಂದ್ರ, ಅದೇ ರೀತಿಯಲ್ಲಿ ಸಮೂಹ ಸಂವಹನ ಪತ್ರಿಕೋದ್ಯಮ ವಿಭಾಗ ಇತ್ಯಾದಿ ಒಳ ಸಂಸ್ಥೆಗಳು, ಅದೇ ರೀತಿಯಲ್ಲಿ ದ್ವಾರಕಾ ಪ್ರತಿಷ್ಠಾನ ಇವೆಲ್ಲರ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ 3 ಮಂದಿ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮೊದಲಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಡಾಕ್ಟರ್ ರಮಾನಂದ ಭನಾರಿ ಅವರು ಸುದೀರ್ಘ ಕಾಲ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಎಂಬಲ್ಲಿ ಕುಟುಂಬ ವೈದ್ಯರಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನು ನಮ್ಮ ಪುತ್ತೂರು ತಾಲೂಕಿನ ಪೆರ್ನಾಜೆಯ ಸಮೀಪದ ಗುಡ್ಡಡ್ಕ ಎಂಬಲ್ಲಿ ನಿವಾಸಿಯಾಗಿದ್ದುಕೊಂಡು ನಡೆಸ್ತಾ ಇದ್ದಾರೆ. ಅವರು ಸಾಹಿತಿಗಳು, ಯಕ್ಷಗಾನದ ಕಲಾವಿದರು ಮತ್ತು ಸುದೀರ್ಘ ಕಾಲ ಕವಿಯಾಗಿ ಸಾಹಿತಿಯಾಗಿ ತನ್ನ ಜೀವನವನ್ನು ನಿರ್ವಹಿಸಿಕೊಂಡು ಬಂದವರು ಮತ್ತು ಒಳ್ಳೆಯ ಸರಸ ಮಾತುಗಾರರು. ಅವರ ಮಾತೇ ಒಂದು ವೈದ್ಯಕೀಯ ಚಿಕಿತ್ಸೆ ಇದ್ದ ಹಾಗೆ ಅಂತ ಅವರ ಅಭಿಮಾನಿಗಳು ತುಂಬ ಜನ ಹೇಳುವುದನ್ನು ಕೇಳಿದ್ದೇನೆ. ಚಿಕಿತ್ಸಕ ದೃಷ್ಟಿಯ ಬನಾರಿಯವರು ಅಂತ ಆ ಹೆಸರಿನಲ್ಲಿ ಅವರಿಗೊಂದು ಪುಸ್ತಕವೂ ಕೂಡ ಸಂದಿದೆ ಎನ್ನುವುದು ವಿಶೇಷ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ. ಡಾಕ್ಟರ್ ಎಂ ಕೆ ಶ್ರೀಶಕುಮಾರ್ ಅವರು ಇದೇ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಶಕುಮಾರ್ ಅವರು ಸಂಸ್ಕೃತ ವಿಚಾರಗಳಲ್ಲಿ ಅತ್ಯಂತ ವಿಶೇಷವಾದ ಸಾಧನೆಯನ್ನು ಮಾಡಿದವರು. ಅದಲ್ಲದೆ ಅವರು ತಮ್ಮ ಸಂಶೋಧನೆಯನ್ನು ಕೂಡ ಸಂಸ್ಕೃತ ವಿಷಯದಲ್ಲಿ ಮಾಡಿದವರು. ಇದಕ್ಕಿಂತ ಹೆಚ್ಚಾಗಿ ಅವರ ಕುರಿತು ನಾವು ಗಮನಿಸುವ ಅವರ ಸಾರ್ವಜನಿಕ ಜೀವನದ ಮುಖ ಅಂತ ಹೇಳಿದರೆ ಅವರಿಗಿರುವ ಪ್ರಕೃತಿಯ ಪ್ರೇಮ. ಅವರು ಜಲದ ಕುರಿತಾಗಿ, ನೆಲದ ಕುರಿತಾಗಿ ಆಂದೋಲನಕಾರವಾದ ಕೆಲಸಗಳನ್ನು ಮಾಡುತ್ತಾ ಬಂದವರು. ಒಂದು ವಿಶೇಷ ಅಂತಂದ್ರೆ ಅವರು ಒಂದು ಅಶ್ವತ್ಥ ವನವನ್ನು ಅಥವಾ ವಿವಿಧ ಜಾತಿಯ ಸಸ್ಯಗಳುಂಟು, ಬಹಳ ಪ್ರಧಾನವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅರಳಬೇಕಾದ ಒಂದು ವಿಷಯ ಅಂದ್ರೆ ಅರಳಿ ಮರ. ಹಾಗಾಗಿ ಅವರು ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಕೊಡುವ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ನಾನು ಆ ವನವನ್ನು ಸಂದರ್ಶನ ಮಾಡಿದ್ದೇನೆ. ಬಹಳ ಕಷ್ಟಪಟ್ಟು ಅಂತಹ ಒಂದು ಸಾಹಸವನ್ನು ಅವರು ಮಾಡಿದ್ದಾರೆ. ಅನೇಕ ಪ್ರಕೃತಿಗೆ ಸಂಬಂಧಪಟ್ಟ, ಪರಿಸರಕ್ಕೆ ಸಂಬಂಧಪಟ್ಟ ಆಂದೋಲನಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಬಹುವಚನಂ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಮನೆಯ ಉಪ್ಪರಿಗೆಯಲ್ಲಿಯೇ ಹಲವು ವರ್ಷಗಳಿಂದ ಸಾಂಸ್ಕೃತಿಕವಾದ ಚಟುವಟಿಕೆಗಳನ್ನು ತಮ್ಮ ಈ ಒಂದು ಆಶ್ರಯದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಮಂದಿ ಕಲಾವಿದರು ಅವರ ಆ ವೇದಿಕೆಯಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಸಂಘಟನೆಯನ್ನು ಮಾಡಿ ಆ ಮೂಲಕವಾಗಿ ಕಾರ್ಯಕ್ರಮಗಳನ್ನು ನಾಡಿಗೆ ನೀಡುತ್ತಾ ಇರುವವರು. ಅವರಿಗೆ ಆತ್ಮೀಯವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವರು ಶೈಕ್ಷಣಿಕ ವಿಚಾರದಲ್ಲಿ ಬಹಳ ದೊಡ್ಡ ಸಾಹಸವನ್ನು ಮಾಡಿದವರು, ಸಾಹಸದ ಗಾಥೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸರಸ್ವತಿ ವಿದ್ಯಾಮಂದಿರ ಎನ್ನುವುದು ನಮ್ಮ ಈ ಪುತ್ತೂರಿನ ಅನತಿ ದೂರದಲ್ಲಿರುವ ಒಂದು ವಿದ್ಯಾಸಂಸ್ಥೆ. ಅವಿನಾಶ ಕೊಡಂಕೆರೆಯವರು ಬಹಳ ವಿಶೇಷವಾಗಿ ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಂಪಾದನೆ ಮಾಡಿದವರು. ಉಪನ್ಯಾಸಕರಾಗಿ ಸುದೀರ್ಘ ಕಾಲ ಸೇವೆಯನ್ನು ಮಾಡಿದವರು. ಅದರ ಜೊತೆಗೆ ಈ ಹಿಂದೆಯೂ ಅವರು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ, ಬೆಳವಣಿಗೆ ಇತ್ಯಾದಿಗಳೆಲ್ಲ ಕೆಲಸ ಮಾಡಿದ ಅನುಭವ ಇತ್ತು. ಅವರಿಗೆ ತಮ್ಮದೇ ಆದಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕೆನ್ನೋ ಒಂದು ಛಲ ಇತ್ತು. ಅದರ ಪರಿಣಾಮವೇ ಸರಸ್ವತಿ ವಿದ್ಯಾಮಂದಿರ. ಒಂದು ವಿದ್ಯಾಮಂದಿರವನ್ನು ನಾವೆಲ್ಲ ಪುರಾಣದ ಕಥೆಗಳಲ್ಲಿ ಕೇಳಿದೆವು. ಗುರುಕುಲ ಅಂದ್ರೆ ಏನು ಅಂತ. ಗುರುಕುಲ ಅಂದ್ರೆ ಒಬ್ಬ ಗುರು, ಅವನ ಆಶ್ರಯದಲ್ಲಿ 10,000 ಮಂದಿಗೆ ಅನ್ನ ವಸತಿ ಎಲ್ಲವನ್ನು ಕೊಟ್ಟು ನೋಡಿಕೊಳ್ಳುವವರನ್ನು ದೊಡ್ಡ ಕುಲಪತಿ ಅಂತ ಹೇಳ್ತಿದ್ರು ಆ ಕಾಲದಲ್ಲಿ. ಅವರು ಈಗ
ಬಹುಶಃ ಒಂದು 400-500 ಮಂದಿ ಮಕ್ಕಳಿರುವಂತಹ ಒಂದು ಶಾಲೆಯನ್ನು ನಡೆಸುವ ಕುಲಪತಿಯೇ ಆಗಿದ್ದಾರೆ ಆ ಅರ್ಥದಲ್ಲಿ. ಯಾಕೆಂದ್ರೆ ಅಲ್ಲಿ ಅನೇಕ ಬಗೆಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಬಹಳ ಶ್ರಮಪಟ್ಟು ಮಾಡಿದ್ದಾರೆ ಮತ್ತು ಶೈಕ್ಷಣಿಕ ವಿಚಾರಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಈ ಸಂವಾದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಈ ಜೀವನ ಸಾರ ಸಂಗ್ರಹ ಸರಣಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಗಮನವನ್ನು ಇವತ್ತು ಕೊಡ್ತಾ ಇರುವಂಥದ್ದು ರಾಮ ಮತ್ತು ಕೃಷ್ಣ. ನಮ್ಮಲ್ಲಿ ಒಂದು ಮಾತೇ ಇದೆ, ರಾಮನ ನಡೆ ಕೃಷ್ಣನ ನುಡಿ ಅಂತ. ರಾಮನ ನಡೆ ಅಂದರೆ ರಾಮನ ಅಯನ ಅಥವಾ ರಾಮನ ಜೀವನ ಯಾನ, ಇದರ ಕುರಿತಾಗಿ. ಮತ್ತು ರಾಮ ತುಂಬ ಮಾತಾಡಲಿಲ್ಲ ಎನ್ನುವ ಒಂದು ಭಾವನೆ. ರಾಮ ತನ್ನ ನಡೆದು ತೋರಿಸಿದ ಅಂತ, ಆಡಿದ್ದಕ್ಕಿಂತ ನಡೆದು ತೋರಿಸಿದ ಎನ್ನುವ ಒಂದು ಭಾವನೆ ಉಂಟು. ಇದೆಲ್ಲ ಪ್ರಶಂಸನೀಯವಾದ ವಾಕ್ಯಗಳು. ಹಾಗಾಗಿ ರಾಮನ ವ್ಯಕ್ತಿತ್ವ ಅದು ನೇರವಾಗಿ ಕವಿ ವಾಲ್ಮೀಕಿ ರಾಮನಂತೆಯೇ ಬದುಕಿ ಅಂತ ಹೇಳದಿದ್ರು ಎಲ್ಲರಿಗೂ ಆದರ್ಶವನ್ನಾಗಿ ಅದನ್ನು ನಿರೂಪಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೃಷ್ಣ ಭಗವಂತ ಅಂತ ಖ್ಯಾತನಾದವನು, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಮತ್ತು ಕೃಷ್ಣ ನಮ್ಮ ನಾಡಿನಲ್ಲಿ ಬಹಳ ಮುಖ್ಯವಾಗಿ ತುಂಬ ಪ್ರಿಯನಾದ, ಸರ್ವಜನ ಪ್ರಿಯನಾದ, ಸರ್ವಜನರಿಂದ ಪೂಜ್ಯನಾದ ಒಬ್ಬ ದೇವರು. ಎಳೆಯ ಮಕ್ಕಳಿಂದ ತೊಡಗಿ ವೃದ್ಧರವರೆಗೆ ಅಥವಾ ಬುದ್ಧಿವಂತರಿಂದ ತೊಡಗಿ ಪಾಮರರವರೆಗೆ ಎಲ್ಲರಿಗೂ ಅತ್ಯಂತ ಪ್ರಿಯನಾದಂತಹ ಒಬ್ಬ ದೇವರು. ವಿವಿಧ ರೂಪಗಳಲ್ಲಿ ಅವನನ್ನು ಆರಾಧನೆ ಮಾಡ್ತಾರೆ. ಅಂತಹ ಕೃಷ್ಣನ ಕುರಿತಾಗಿ ಕೂಡ ನಾವಿವತ್ತು ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳುವ ಮತ್ತು ಈ ವಿಚಾರವನ್ನು ವಿವಿಧ ಸರಣಿಯ ಪಾಲುಗಳಲ್ಲಿ, ಕಂತುಗಳಲ್ಲಿ ನಾವು ಅದನ್ನು ಮುಂದುವರಿಸುತ್ತಾ ಹೋಗುವ. ಈಗ ಮೊದಲಿಗೆ ನಾನು ಡಾಕ್ಟರ್ ಎಂ ಕೆ ಶ್ರೀಶಕುಮಾರ್ ಅವರಲ್ಲಿ ಒಂದು ಪ್ರಸ್ತಾಪವನ್ನು ಮಾಡ್ತೇನೆ. ರಾಮನ ಒಂದು ವ್ಯಕ್ತಿತ್ವ, ನಾವಿವತ್ತು ಕೂಡ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನು ಕೊಂಡಾಡ್ತೇವೆ. ಈ ರಾಮನ ವ್ಯಕ್ತಿತ್ವದ ಮಹತ್ವ ನಮ್ಮ ನಾಡಿನಲ್ಲಿ ಇಷ್ಟೊಂದು ಬಹುವಾಗಿ ಹಬ್ಬಿಕೊಳ್ಳುವುದಕ್ಕೆ ಏನು ಹಿನ್ನೆಲೆ ಇರಬಹುದು, ಯಾವ ಚಿಂತನೆ ಇರಬಹುದು ಅಂತ ಹೇಳ್ಬೋದಾ? ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯಂ ರಾಮಾಯಣ ಮಹಾನದಿ ಅಂತ ಪ್ರಾಚೀನರು ಮತ್ತು ಆಧುನಿಕರು ಕೂಡ ಒಪ್ಪಿಕೊಂಡಂತಹ ಒಂದು ವಿಶಿಷ್ಟವಾದಂತಹ ಅಭಿಪ್ರಾಯ. ವಾಲ್ಮೀಕಿ ಅಂತ ಆದಿಕವಿ ಭಾರತಕ್ಕೆ ಸಿಗದೇ ಇರ್ತಿದ್ರೆ ಅನಂತರದ ಯಾವುದೇ ಕಾವ್ಯಗಳು ಕೂಡ ಈ ವಿಧವಾದ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಿರ್ಲಿಲ್ವೋ ಏನು. ಹಾಗಾಗಿಯೇ ರಾಮಾಯಣದ ಭಾರದಲ್ಲಿ ಅಂತಲೇ ನಾವು ಅದನ್ನು ಉಲ್ಲೇಖ ಮಾಡೋದು. ಒಬ್ಬ ರಾಮ ವಾಲ್ಮೀಕಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ವಾಲ್ಮೀಕಿಯ ಪರಿಶ್ರಮ ತುಂಬ ಇತ್ತು. ಶಾಸ್ತ್ರಗಳೇನು ಹೇಳ್ತವೆ ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವಂತಹ 4 ಯುಗಗಳು ಕೂಡ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತವೆ. ಮತ್ತೆ ರಾಮ, ಮತ್ತೆ ಕೃಷ್ಣ, ಮತ್ತೆ ಉಳಿದವರು, ಅದು ಬೇರೆ ಬೇರೆ ರೀತಿಯಲ್ಲಿ ಪುನರಾವತಾರ ಆಗ್ತಾ ಇರ್ತಾರೆ. ಆದ್ರೆ ವಾಲ್ಮೀಕಿಗೆ ಸಿಕ್ಕಿದ ರಾಮ ಯಾರಿದ್ದಾನೆ, ಅವ ಆನಂದದಾಯಕನಾದಂತಹ ರಾಮ. ಅವ ಸಿಕ್ಕಿದ್ರಿಂದ ವಾಲ್ಮೀಕಿ ಗಿರಿ ಸಂಭೂತ ಅಂತಲೇ ನಾವು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರಾಮ ಅನ್ನುವಂಥ ಪದವೇ ಅತ್ಯಂತ ಆನಂದದಾಯಕವಾದದ್ದು. ಸಂಸ್ಕೃತದ ಅಥವಾ ಭಾರತೀಯ ಶಾಸ್ತ್ರಗಳನ್ನು ನಾವು ಯಾವತ್ತೂ ಕೂಡ ಚಿಪ್ಪು ಒಡೆದು ಮುತ್ತು ತೆಗೆಯುವ ಕೆಲಸಗಳ ಹಾಗೆ ಮಾಡಬೇಕು. ನಾವೆಲ್ಲ ಮೇಲ್ನೋಟದ ಅರ್ಥಗಳನ್ನು ನೋಡಿಕೊಂಡು ಓ ಅಷ್ಟೇ ಅಂತ ಹೇಳುವ ಬದಲು ಭಾರತೀಯ ಆಲೋಚನೆಗಳಲ್ಲಿ ನಿರ್ವಚನಗಳಿಲ್ಲದೆ ಶಬ್ದಗಳನ್ನು ಅರ್ಥೈಸಿಕೊಳ್ಳುವುದು ಕಷ್ಟ. ಹಾಗಾಗಿ ರಾಮ ಅನ್ನುವಂಥ ಪದ ಏನಿದೆ ಅದನ್ನು ಮೊದಲು ನಿರ್ವಚನಕ್ಕೆ ಒಳಪಡಿಸಿದರೆ ಚಿಪ್ಪು ಹೊಡೆದು ಮುತ್ತು ಸಿಗಲಿಕ್ಕೆ ಶುರು ಆಗ್ತದೆ. ರಾಮ ಅನ್ನುವಂಥ ಪದದ ಸಹಜವಾದ ಅರ್ಥ ಒಂದು ರಾ ಅನ್ನುವಂಥ ಅಕ್ಷರ, ಇನ್ನೊಂದು ಅಮ ಅನ್ನುವಂತಹ ಪದ. ರಾಕೆ ಆ ಸೇರಿ ರಾ ಆಗ್ತದೆ, ಆಮೇಲೆ ಅಮ ಅಂತ ಅರ್ಥ. ಸಂಸ್ಕೃತದಲ್ಲಿ ರಾ ಅಂದ್ರೆ ಆನಂದದಾಯಕ ಅಂತ ಹೇಳುವ ಅರ್ಥ. ಮ ಅನ್ನುವಂಥ ಪದಕ್ಕೆ ನಿಷೇಧಾರ್ಥದ ಆಲೋಚನೆ ಇದ್ದರೆ ಅದು ಅಮ ಅನ್ನುವಂಥ ಪದ ಆದಾಗ
ನಿಷೇಧ ತೊಡೆದು ಹೋಗ್ತದೆ. ಹಾಗಾಗಿ ಯಾವುದು ಆನಂದದಾಯಕವಾಗಿರ್ತದೆ ಮತ್ತು ಯಾವುದು ನಮಗೆ ಅಭಿವೃದ್ಧಿಯ ಆಲೋಚನೆಗಳಲ್ಲಿ, ಆತ್ಮಾಭಿವೃದ್ಧಿಯ ಆಲೋಚನೆಯಲ್ಲಿ ಯಾವತ್ತೂ ಕೂಡ ನಮಗೆ ತೊಂದರೆಯನ್ನು ಕೊಡದೆ ಸಂತೋಷವನ್ನು ಕೊಡ್ತದೋ ಅವ ರಾಮ. ಹಾಗಾಗಿ ರಮಯತೀತಿ ರಾಮ ಅಂತ ಹೇಳುವ ಪದ ನಿಷ್ಪನ್ನ ಆಗ್ತದೆ. ಇನ್ನೊಂದು ವ್ಯಾಕರಣದ ಆಲೋಚನೆಗಳಲ್ಲಿ ನೋಡಿದರೆ ಕ್ರೀಡಾಯಾಮ್ ಅಂತ ಸಂಸ್ಕೃತದಲ್ಲಿ ಅದೇ ಅರ್ಥವನ್ನು ಕೊಡ್ತದೆ. ಕ್ರೀಡೆ ಅಂದರೆ ಆನಂದ, ರಾಮ ಅಂದರೆ ಆನಂದ. ಹಾಗಾಗಿ ರಾಮ ಹೃದಯಾನಂದ. ಈ ಆಲೋಚನೆಯಲ್ಲಿ ರಾಮನನ್ನು ನಾವು ಕಟ್ಟಿಕೊಳ್ತಾ ಮುಂದೆ ಹೋದರೆ ನಾವು ಆರಾಮಾಗಿ ಇರಲಿಕ್ಕೆ ಸಾಧ್ಯ ಆಗುವುದರಿಂದ ರಾಮ ನಮ್ಮ ಹೃದಯದ ರಾಮ. ಹಾಗಾಗಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹಾಡ್ತಾ ಬಂದದ್ದು. ರಾಮನ ಹಾಗೆ ಯಾಕೆ ನಾವು ನಡೀಬೇಕು? ನಮ್ಮ ಒಂದು ಪರಿಕಲ್ಪನೆ ಇದೆ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಒಂದು ಆಲೋಚನೆ ಇದೆ. ಆ ಆಲೋಚನೆಯಿಂದ ಸ್ವಲ್ಪ ಹಿಂದೆ ಸರಿದ್ರೆ ರಾಮನ ಒಂದು ಇಡೀ ವ್ಯವಸ್ಥೆಯನ್ನು ಅಥವಾ ಬದುಕನ್ನು ಅಭಿವೃದ್ಧಿಪಡಿಸುವುದಕ್ಕೆ ತುಂಬ ಜನ ಕಾರಣರಾಗ್ತಾರೆ. ರಾಮ ಸ್ವತಃ ಹೇಳ್ಕೊಳ್ತಾನೆ, ನಾನು ರಾವಣಸ್ಯ ವಧಾರ್ಥಾಯ ಬಂದದ್ದು ಮನುಷ್ಯ ರೂಪೇಣ ಅಂತ ಹೇಳ್ತಾನೆ. ಶಾಸ್ತ್ರಗಳು ಹೇಳುದು ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ಅಂತ. ಇಡೀ ವೇದಗಳ ಸಾರ ಏನಿದೆ, ಆ ಸಾರದ ಆಧಿಪತ್ಯ ವಹಿಸಿದ ತದ್ವಿಷ್ಣು ಪರಮಂ ಪದಂ ಅಂತ ಹೇಳುವ ವಿಷ್ಣು, ವೇದ ಪ್ರತಿಪಾದ್ಯನಾದ ವಿಷ್ಣು ಅವ ರಾಮನ ರೂಪವನ್ನು ತಾಳ್ತಾನೆ. ಪ್ರಾಚೇತಸ ಪರಂಪರೆಯಲ್ಲಿರುವಂತಹ ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ. ಅಂದ್ರೆ ಇಡೀ ವಾಲ್ಮೀಕಿ ರಾಮಾಯಣ ವೇದದ ಸಾರ. ಹಾಗಾಗಿ ರಾಮಾಧಿವತ್ ವರ್ತಿತವ್ಯಂ ನ ರಾವಣಾಧಿವತ್ ಅನ್ನುವಂಥ ಮಾತನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ಳಿ. ರಾಮ ಹಾಗೆ ಬದುಕುವುದಕ್ಕೆ ನಾವು ಪ್ರಯತ್ನ ಪಡಬೇಕೇ ಹೊರತು ಯಾವತ್ತೂ ಕೂಡ ರಾವಣನ ಹಾಗೆ ಅಲ್ಲ ಅಂತ ಶಾಸ್ತ್ರವಾಕ್ಯ. ಹಾಗಾಗಿ ರಾಮನ ನಡೆ ಹೇಗಿರಬಹುದು, ರಾಮನ ಗುಣ ಹೇಗಿರಬಹುದು ಅಂತ ಹೇಳುವುದನ್ನು ವಾಲ್ಮೀಕಿಗಳು ಅಯೋಧ್ಯ ಕಾಂಡದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಯಾಕೆಂದ್ರೆ ಅವರಿಗೆ ಬಾಲಕಾಂಡದ ಉಲ್ಲೇಖಗಳನ್ನು ಮಾಡಬಹುದಿತ್ತಲ್ವ ಅಂತ ಹೇಳುವಾಗ ರಾಮ ಹುಟ್ಟಿದ ಸರಿ, ಅವ ವ್ಯವಸ್ಥಿತವಾಗಿ ನವಮಿಯ ದಿನ ಹುಟ್ಟಿದ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಗುಣಗಳನ್ನು ಆತ ವಿವರಿಸುವುದಿಲ್ಲ. ಆದರೆ ಎರಡನೇ ಭಾಗಕ್ಕೆ ಬರುವಾಗ, ಅಯೋಧ್ಯ ಕಾಂಡಕ್ಕೆ ಬರುವಾಗ ತುಂಬ ಚಂದದಲ್ಲಿ ಸತ್ಯವಾದಿ, ಬ್ರಹ್ಮಾತ್ಮ, ಪೂರ್ವಭಾಷಿ, ಪ್ರಿಯಂವದಹ ಅಂತ ಹೇಳುತ್ತಾರೆ. ರಾಮನ ಅದ್ಭುತವಾದಂತಹ ಗುಣಗಳನ್ನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ಇವತ್ತು ಕೂಡ ರಾಮನನ್ನು ನಾವು ಅನುಸರಿಸೋದು. ಯಾವ ಆಲೋಚನೆಗಳಲ್ಲಿ ವಾಲ್ಮೀಕಿ ಹೇಳ್ತಾರೆ ಅಂದ್ರೆ ಅದನ್ನು ಅನುಭವಿಸಿದ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ರಾಮನನ್ನೇ ಯಾಕೆ ಇಷ್ಟು ಗುಣಗಳಿಂದ ನಾವು ಉಲ್ಲೇಖ ಮಾಡ್ತೇವೆ, ಪರಶುರಾಮನನ್ನು ಯಾಕೆ ಇಷ್ಟು ಗುಣಗಳಿಂದ ನಾವು ದಾಖಲಿಸಿಕೊಳ್ಳಿಲ್ಲ, ಈ ಆಲೋಚನೆಗಳನ್ನು ಇಟ್ಟುಕೊಂಡು ರಾಮನ ಒಂದಷ್ಟು ಆಲೋಚನೆಗಳನ್ನು ನಾವು ಅದನ್ನು ಮನನ ಮಾಡುವ ಪರಿಕಲ್ಪನೆಗಳಿಗೆ ನಾವು ಬರಬೇಕು. ರಾಮನ ಗುಣಗಳಲ್ಲಿ ಬಹಳ ಮುಖ್ಯವಾದ್ದು 16 ಗುಣಗಳು. ನಾವು ಹೇಗೆ ಚಂದ್ರನನ್ನು ಷೋಡಶ ಕಲಾ ಅಂತ ಉಲ್ಲೇಖ ಮಾಡ್ತೇವೆ, ರಾಮನು ಕೂಡ 16 ಗುಣಗಳುಳ್ಳ ಬಹಳ ಮಹತ್ವಪೂರ್ಣನಾದ ವ್ಯಕ್ತಿ ಅಂತ ಕರೀತಾರೆ. ನನಗೆ ಯಾಕೆ ಈ 16 ಗುಣಗಳು ಇಷ್ಟ ಆಗ್ತವೆ ಅಂದ್ರೆ, ನಮ್ಮಲ್ಲಿ ಇವತ್ತು ಬಹಳಷ್ಟು ಪರಂಪರೆಯಲ್ಲಿ ಲೀಡರ್ಶಿಪ್ ಟ್ರೈನಿಂಗ್ ಅಥವಾ ಬೇರೆ ಬೇರೆಯಾದಂತಹ ಗುಣಗಳನ್ನು ಹೇಳುವ ಒಂದಷ್ಟು ಕೋರ್ಸ್ಗಳು ಇತ್ಯಾದಿಗಳಿವೆ. ಆದರೆ ಯಾರೂ ಕೂಡ ಭಗವದ್ಗೀತೆಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣವನ್ನಾಗಲಿ, ರಾಮಾಯಣದಲ್ಲಿರುವ ರಾಮನ 16 ಗುಣಗಳನ್ನಾಗಲಿ ಯಾಕೆ ಹೇಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಎತ್ತಬೇಕಾದ ಪ್ರಶ್ನೆ. ಯಾಕೆಂದ್ರೆ ಇದು ನಿಜವಾದ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಆಗಿರುವುದರಿಂದ ನಾರದ ಮಹರ್ಷಿಗಳಲ್ಲಿ ಅದೇ ಪ್ರಶ್ನೆ ಅದೇ ಕೇಳುತ್ತಾರೆ. ನಾರದಂ ಪರಿಪೃಚ್ಛ ವಾಲ್ಮೀಕಿ ಮುನಿಪುಂಗವಂ ಅಂತ ಹೇಳುವುದೇ. ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ, ಭಾಷಾ. ಇಡೀ ರಾಮಾಯಣದಲ್ಲಿ 2 ವಿದ್ಯಾರ್ಥಿಗಳು ಕುಶಲವರು ಮತ್ತು ನಮಗೆ ಬ್ರಹ್ಮಾದಿಗಳ ಆಲೋಚನೆಗಳಿಂದ ಮುಂದುವರಿಯುವ ಗುರು ಪರಂಪರೆ. ಆ ಪರಂಪರೆಯಲ್ಲಿ ಅಪರಂಜಿಯ ಹಾಗೆ ಬೆಳೆದ ರಾಮನ ಆಲೋಚನೆಗಳಲ್ಲಿ ಮೊದಲ ಪದ ಹೇಳುವುದೇ ಹಾಗೆ, ಎಲ್ಲ ಜೀವಿಗಳಿಗೂ ಹಿತವನ್ನು ಬಯಸುವವನು ರಾಮ.
ನಾವು ಇವತ್ತು ಈ ಮಾತನ್ನು ನಮ್ಮ ಬದುಕಿನಲ್ಲಿ ಅಪ್ಲೈ ಮಾಡಿಕೊಳ್ತಾ ಹೋಗಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಪರೋಪಕಾರ ಅನ್ನುವಂಥ ಪರಿಕಲ್ಪನೆಗಳು ಸತ್ಯ, ಆದರೆ ನಮಗೆ ಎಷ್ಟೋ ಸಲ ಅನಿಸ್ತದೆ ಪರೋಪಕಾರ ಮಾಡದಿದ್ರೂ ತೊಂದರೆ ಇಲ್ಲ, ಬೇರೆಯವರಿಗೆ ಉಪದ್ರ ಮಾಡದಿದ್ರೆ ಸಾಕು ಅಂತ ಹೇಳುವಲ್ಲಿವರೆಗಿನ ಒಂದು ಕಾಲಘಟ್ಟದ ಈ ಚಿಂತನೆಯಲ್ಲಿ ರಾಮ ಎಲ್ಲಿ ಉಪಕಾರ ಮಾಡಲಿಲ್ಲ. ನಿಮಗೆ ಗೊತ್ತಿದೆ, ಉತ್ತರಾಖಂಡದ ಭಾಗದಲ್ಲಿ ಬರುವಂತಹ ಆಲೋಚನೆಯಲ್ಲಿ ಒಂದು ನ್ಯಾಯಿಗೂ ಕೂಡ ನ್ಯಾಯ ಕೊಡಬಲ್ಲಂತ ಶಕ್ತಿ ಇದ್ದದ್ದು ಅದು ರಾಮನಿಗೆ ಮಾತ್ರ. ಆ ಆಲೋಚನೆಯಲ್ಲಿ ಆತ ಎಲ್ಲ ಜೀವಿಗಳಿಗೂ ಹಿತವನ್ನು ಉಂಟು ಮಾಡ್ತಾ ಇದ್ದ. ನಾವು ಕೂಡ ರಾಮನನ್ನು ಓದಿ ಆದ್ಮೇಲೆ, ರಾಮಾಯಣವನ್ನು ಓದಿ ಆದ್ಮೇಲೆ ಇವತ್ತು ತಗೊಳ್ಬೇಕಾದ ಒಂದು ಕಟ್ಟು ನಿರ್ಣಯ ಏನು ಅಂದರೆ ಅದು ಪರೋಪಕಾರಾರ್ಥಮಿದಂ ಶರೀರಂ ಅನ್ನುವಂಥ ಪರಿಕಲ್ಪನೆ. ಅದು ಅಭಿವೃದ್ಧಿ ಆಗಬೇಕಾದ್ದು, ಅದು ರಾಮನ ಚಿಂತನೆಗಳಿಂದ. ರಾಮ ಕ್ಷಮಾಗುಣವುಳ್ಳವ. ಇವತ್ತು ಸರ್ಕಾರದ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಕೆಳಗಿನವರೆಗೆ ನಾವು ಬಂದರೂ ಕೂಡ ಇವತ್ತು ನಿತ್ಯ ಕಾಣುವ ದೊಡ್ಡ ಗುಣ ಅಂದರೆ ಅದು ಕ್ಷಮಾಗುಣ. ನಾವು ಎಂತೆಂಥವರನ್ನೆಲ್ಲ ಸಹಿಸಲಿಲ್ಲ. ರಾಮ ಇಡೀ ರಾಮಾಯಣ ಯುದ್ಧ ಆದ ಮೇಲೆ ಒಂದು ತುಂಬಾ ಚಂದದ ಮಾತು ಹೇಳ್ತಾನೆ. ವಿಭೀಷಣ ಬಂದು ಕೇಳುತ್ತಾನೆ, ರಾಮ ಇದೆಲ್ಲವೂ ನಿನ್ನದೇ, ಇದನ್ನೆಲ್ಲ ನೀನು ಅನುಭವಿಸ್ತಾ ಹೋಗು, ನಿನ್ನದು ಅಂತ ಹೇಳುತ್ತಾನೆ. ರಾಮ ಆ ಮಾತಿಗೆ ಪ್ರತಿ ಮಾತು ಹೇಳಿದ್ದಾನೆ. ಅಪಿ ಸ್ವರ್ಣಮಯಿ ಲಂಕ, ವಾಲ್ಮೀಕಿ ಅದನ್ನು ಉಲ್ಲೇಖ ಮಾಡುವುದಿಲ್ಲ, ಆದ್ರೆ ಬೇರೆಯವರಿಂದ ನಮಗೆ ಬರ್ತದೆ, ತಪ್ಪಲ್ಲ, ಒಳ್ಳೆಯ ಗುಣಗಳು. ಆದರೆ ರಾಮ ಹೇಳುವ ಒಳ್ಳೆಯ ಮಾತೇನು ಅಂದ್ರೆ ಮರಣಾಂತಾನಿಚ ವೈರಾಣಿ. ನಾವು ಒಬ್ಬ ಶತ್ರುವನ್ನು ಎಲ್ಲಿವರೆಗೆ ಶತ್ರುವಾಗಿ ನೋಡಬೇಕು ಅಂದ್ರೆ ಅವನ ಸಾವಿನವರೆಗೆ ಮಾತ್ರ. ಸಾವಾದ ಮೇಲೆ ಅದು ರಾವಣನ ಭೌತಿಕ ಶರೀರ ಅಥವಾ ಅದು ಕಳೆದು ಹೋದ ಆತ್ಮ. ಹಾಗಾಗಿ ಅನಂತರದಲ್ಲಿ ವೈರ ಇಲ್ಲ ಅಂತ ಹೇಳಿ ವಿಭೀಷಣನಿಗೆ ಆತ ಶವ ಸಂಸ್ಕಾರಾದಿ ಕೆಲಸಗಳನ್ನು ಮಾಡುವಂತ ಹೇಳುತ್ತಾನೆ. ಆದರೆ ನಾವು ಇವತ್ತು ರಾಮಾಯಣವನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಸೈತಂಡಲ ಬುಡೆ ಅಂತ ಹೇಳುವಂತ ಒಂದು ವಿಚಿತ್ರವಾದ ನಮ್ಮಲ್ಲಿ ಯಾಕೆ ಅಂಟಿಕೊಂಡಿತು ಅಂತ ಗೊತ್ತಿಲ್ಲ. ಈ ಪರಿಕಲ್ಪನೆಗಳನ್ನು ಬದಲಾಯಿಸಬೇಕಾದರೆ ನಾವು ಮತ್ತೆ ಶರಣಾಗತಿ ಆಗಬೇಕಾದ್ದು ರಾಮನಿಗೆ. ಹಾಗಾಗಿ ರಾಮನ ನಡೆಗಳು ನಮಗೆ ಮುಖ್ಯ ಆಗ್ತಾ ಹೋಗ್ತವೆ. ಬುದ್ಧಿವಂತ, ಅದರ ಬಗ್ಗೆ ಎರಡು ಮಾತೇ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಅವನ ಹತ್ರ ಇದ್ದ ಅಸ್ತ್ರಗಳ ಶಸ್ತ್ರಗಳ ಸಂಖ್ಯೆ ಎಷ್ಟು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವಮಾತ್ಮಿಕಂ ಅಂತ ಹೇಳಿ ವಾಲ್ಮೀಕಿ ಎಬ್ಬಿಸಿದ್ದು, ವಿಶ್ವಾಮಿತ್ರರು ಎಬ್ಬಿಸಿದ್ದು ಅದು ರಾಮನನ್ನಲ್ಲ, ರಾಮನ ಅಂತಃಶಕ್ತಿಗಳು, ಅತಿಬಲ ಬಲ ಇತ್ಯಾದಿ 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 ಜೃಂಭಕಾಸ್ತ್ರಗಳವರೆಗೆ ಅದ್ಭುತವಾದಂತಹ ಎಲ್ಲವನ್ನೂ ಪಡೆದಿದ್ದಂತಹ ರಾಮ. ಹಾಗಾಗಿ ಆತ ಬುದ್ಧಿವಂತನ ಪರಿಕಲ್ಪನೆ ಆಲೋಚನೆಗಳಲ್ಲಿ ಬೇಕು. ತ್ಯಾಗಶೀಲ. ಯಾರು ಬಿಡ್ತಾರೆ ಸ್ವಾಮಿ ಈ ದೇಶದಲ್ಲಿ? ರಾಜ್ಯ ಒಮ್ಮೆ ಸಿಕ್ಕಿದ್ರೆ ಕುರ್ಚಿಯೇ ಹೊತ್ಕೊಂಡು ಹೋಗ್ತೇನೆ ಅಂತ ಹೇಳುವಲ್ಲಿವರೆಗೆ ಇರುವ ಈ ದೇಶ. ರಾಮ ಇದ್ದ, ತ್ಯಾಗಶೀಲ ಆಗಿದ್ದ, ಪಿತೃವಾಕ್ಯ ಪರಿಪಾಲನೆ ಮಾಡ್ತಾ ತನ್ನೆಲ್ಲವನ್ನೂ ತಾನು ದೇಶಕ್ಕೋಸ್ಕರ ಅರ್ಪಿಸಿ ಹೋದ, ತಂದೆಗೋಸ್ಕರ ಅರ್ಪಿಸಿ ಹೋದ. ಆ ಅರ್ಥದಲ್ಲಿ ಧೈರ್ಯಶಾಲಿ ಅಂತ ಹೇಳುತ್ತಾರೆ. ಇಡೀ ರಾವಣನನ್ನು ಗೆಲ್ಲುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಮನುಷ್ಯ ರೂಪದಿಂದ ಬಂದಂತಹ ದೇವರಾದರೂ ಕೂಡ ಮನುಷ್ಯನ ಕೆಲವು ಅವರದ್ದೇ ಆದಂತಹ ಒಂದು ಸೀಮಿತತೆಯನ್ನು ಪಡೆದವರು. ರಾಮ ಹೇಳಿಕೊಳ್ತಾನೆ, ನಾನು ಮಾಡಬಲ್ಲೆ, ಆದರೆ ಅದು ಮ್ಯಾಜಿಕ್ ಅಲ್ಲ, ಅದು ಸಮಾಜಕ್ಕೆ ತೋರಿಸಿಕೊಡ್ಬೇಕಾದ ಕೆಲಸ ಹೇಳುವ ಕಾರಣಕ್ಕೋಸ್ಕರ ಧೈರ್ಯವಾಗಿ ತಾಟಕಿ ಇತ್ಯಾದಿಗಳ ಹತ ಆಗುವ ಅಥವಾ ಹತ ಮಾಡುವ ಕಾಲಕ್ಕೂ ಕೂಡ ಧೈರ್ಯವಂತನಾಗ್ತಾನೆ. ಅದು ಅಲ್ಲಿವರೆಗಿನ ಭಾಗವಾಗಿ ಮುಂದುವರಿಯುತ್ತದೆ. ರಾಮ ಎಲ್ರಿಗೂ ಗೌರವ ಕೊಟ್ಟಿದ್ದ. ಅವ ಗೌರವ ಕೊಡುವ ಪದ್ಧತಿ ಎಷ್ಟು ಅಂತ ಕೇಳಿದ್ರೆ ಅವ ಪೂರ್ವ ಭಾಷೆ ಅಂತ ನಾನಾಗ ಉಲ್ಲೇಖ ಮಾಡಿದ್ದೆ. ಇಡೀ ಪ್ರಜೆಗಳ ಹತ್ರ ಹೋಗಿ ಆತ ಮಾಡ್ತಾ ಇದ್ದ ಕೆಲಸ ಏನಂದ್ರೆ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ರಾಮ ಮಾತನಾಡ್ತಾ ಇದ್ದ, ಮೊದಲು ಮಾತನಾಡ್ತಾ ಇದ್ದ. ನಾವು ಇವತ್ತು ಅವ ಮಾತಾಡ್ಲಿ ಅಂತ ನಾನು ಮಾತಾಡ್ಲಿ ಅಂತ ಅವ, ಇಗೋಗಳಲ್ಲೇ ನಮ್ಮ ಸಂಘರ್ಷದ ಬದುಕಾಗಿವೆ. ಯಾಕೆ ನಾವು ಮಾತನಾಡಬಾರದು? ರಾಮ ಇದನ್ನು ನಮಗೆ ಸಮಾಜಕ್ಕೆ ತೋರಿಸಿದ ಮೇಲೂ ಕೂಡ ನಮಗೊಂದು ತುಂಬಾ ಚಂದದ ಸುಭಾಷಿತದ ಮಾತಿದೆ. ಬಾಲಾದಪಿ ಸುಭಾಷಿತ ಅಮೇಧ್ಯಾದಪಿ ಕಾಂಚನಂ ಇರ್ಬೋದು, ಅದನ್ನು ಬಿಟ್ಟು ಬಿಡುವನು. ಬಾಲಾದಪಿ ಸುಭಾಷಿತ.
ಒಂದು ಸಣ್ಣ ಮಗು ಹೇಳಿದ್ರು ಕೂಡ ಅದು ಒಳ್ಳೆಯ ಮಾತಾಗಿದ್ರೆ ನಾವು ಯಾಕೆ ಸ್ವೀಕಾರ ಮಾಡಬಾರ್ದು? ಆದ್ರೆ ನಾವೆಲ್ಲಿ ಸೋತಿದ್ದೇವೆ ಅಂದ್ರೆ ನನ್ನ ಅಹಂ ಅದು ಕೆಲಸ ಮಾಡ್ಲಿಕ್ಕೆ ಶುರುವಾಯಿತು. ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ಬಿಟ್ಟಾಗ ನಾವು ಆರಾಮ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಆಲೋಚನೆಗಳಲ್ಲಿ ಆತ ನಿರಹಂಕಾರಿ, ಅದು ಎಲ್ಲರಿಗೂ ಕೃತಜ್ಞನಾಗಿದ್ದ, ಯಾರಿಗಲ್ಲ. ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಕೃತಜ್ಞತ್ವ ಅವನಲ್ಲಿ ಇತ್ತು. ಆ ಕೃತಜ್ಞತ್ವದಿಂದಾಗಿಯೇ ರಾಮ ವಿರಾಮನಾಗಿ ಬಿಟ್ಟ, ಅಥವಾ ರಾಮ ಸರ್ವ ಹೃದಯಾಭಿರಾಮನಾಗಿ ಬಿಟ್ಟ. ಈ ಆಲೋಚನೆಗಳು ನಮ್ಮ ಬದುಕಿನಲ್ಲಿ ಇದ್ರೆ ಮಾತ್ರ ರಾಮನ ಹಾಗೆ ನಮಗೆ ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಆತ್ಮಸಾಕ್ಷಿ ಅಂತ ನಮ್ಮ ಬದುಕಿನಲ್ಲಿ ಇರಬೇಕಾದ ದೊಡ್ಡ ಚಿಂತನೆ. ನಾನು ಯಾರಿಗೋಸ್ಕರವೋ ದಾಕ್ಷಿಣ್ಯಕ್ಕೂ ಕೆಲಸ ಮಾಡಬೇಕಾದ ಸ್ಥಿತಿ ಅಲ್ಲ. ಆತ್ಮರತಿ ಕ್ರಿಯಾವಾನ್ ಅಂತ ಉಪನಿಷತ್ತು ಹೇಳುತ್ತದೆ. ಆತ್ಮ ಸಾಕ್ಷಿಯನ್ನು ರಾಮ ನಮಗೆ ತೆರೆದು ತೋರಿಸ್ತಾನೆ. ನನ್ನ ಹೃದಯಕ್ಕೆ ಅದು ಸರಿ ಅಂತ ಅನಿಸಿದ್ರೆ, ಇಡೀ ರಾಮಾಯಣದಲ್ಲಿ ಇಂತಹ ತುಂಬಾ ಸನ್ನಿವೇಶಗಳು ಬರ್ತವೆ. ಸ್ವತಃ ಸುಗ್ರೀವ ರಾಮನ ಬಳಿಗೆ ಬಂದಾಗ ಎಲ್ಲರೂ ವಿರೋಧಿಸ್ತಾರೆ. ಅವರ ರಾಕ್ಷಸ, ಕ್ಷಮಿಸಿ, ವಿಭೀಷಣ ಬಂದಾಗ ಎಲ್ಲರೂ ವಿರೋಧಿಸ್ತಾರೆ. ಅವರ ರಾಕ್ಷಸ, ಅವನನ್ನು ಬಿಡಬೇಡ. ಆದರೆ ರಾಮ ಹೇಳುತ್ತಾನೆ, ಇಲ್ಲ, ಅವನ ಹಿಂದೆ ತುಂಬಾ ಶ್ರೇಷ್ಠವಾದ ಕಾಳಜಿ ಇದೆ. ಅವನಿಗೆ ನಾನು ಅಭಯಂತೆ ಪ್ರದಾಸ್ಯ, ನಾನು ಅವನಿಗೆ ಅಭಯ ಕೊಡ್ತೇನೆ. ಯಾಕೆ ಅಂದ್ರೆ ಅದು ನನ್ನ ಆತ್ಮಸಾಕ್ಷಿಗೆ ಗೋಚರ ಆಗಿದೆ. ಹಾಗಾಗಿ ಅಂತ ಆತ್ಮಸಾಕ್ಷಿ ಇಲ್ಲದ ಬದುಕು ಯಾಕೆ? ಹಾಗಾಗಿ ರಾಮನನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು. ತತ್ವ ಸದ್ಗುಣಬದ್ಧ ವ್ಯಕ್ತಿ. ಕಮಿಟ್ಮೆಂಟ್ ಅಂದ್ರೆ ಅದು ರಾಮನ ಹತ್ರ ನಾವು ಕಲಿಬೇಕು. ಎಲ್ಲ ಕಡೆಗಳಲ್ಲೂ ಕೂಡ ಹಾಗೆ. ತಾಯಿ ಹತ್ರ ಮಾತನಾಡುವಾಗ ಯಾವ ಕಮಿಟ್ಮೆಂಟ್ ಇತ್ತು ಅವನಿಗೆ, ತನ್ನ ಪತ್ನಿ ಹತ್ರ ಮಾತನಾಡುವಾಗಲೂ ಅಷ್ಟೇ ಕಮಿಟ್ಮೆಂಟ್. ರಾಮ ನೇರವಾಗಿ ಹೇಳ್ತಾನೆ, ಸೀತೆ ನೀನು ಬರಬೇಡ, ಇದು ಕಂಡೀಷನ್ಸ್ ಇರುವುದು ಅಥವಾ ವ್ಯವಸ್ಥೆ ಇರುವುದು ನನಗೆ, ಕಾಡಿಗೆ ಹೋಗ್ಬೇಕಾದ್ದು ನಾನು. ಹಾಗಾಗಿ ನೀನು ದಶರಥ ಮಹಾರಾಜನನ್ನು ಕೌಸಲ್ಯನ್ನು ನೋಡಿಕೊಂಡು ನೀನು ಇಲ್ಲಿರು ಅಂತ ಹೇಳಿದ್ರೆ ಸೀತೆ ಕೇಳುವುದಿಲ್ಲ. ಕೊನೆಗೆ ಇಲ್ಲ, ಆಯ್ತು. ಅದು ತುಂಬಾ ಆಲೋಚನೆಗಳಲ್ಲಿ ಸೀತೆಯ ಮಾತು ಛಾಯೇವಾನುಗತ ಸದಾ ಅಂತ ಹೇಳಿದ್ರೆ, ರಾಮ ಅಷ್ಟೇ ಪ್ರೀತಿಯಿಂದ ಇಲ್ಲ ನೀನು ನನ್ನೊಟ್ಟಿಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗುವ ಒಂದು ಕಮಿಟ್ಮೆಂಟ್ ಉಂಟಲ್ವಾ, ಅದು ಖಂಡಿತವಾಗಿಯೂ ಅದ್ಭುತವಾದಂತ ಆಲೋಚನೆ. ಸಂಸ್ಕೃತದಲ್ಲಿ 2 ಪದಗಳನ್ನು ನಾವು ಬಹಳ ಪ್ರೀತಿಯಿಂದ ಗಮನಿಸಬೇಕು. ಒಂದು ಅನಸೂಯೆ, ಇನ್ನೊಂದು ಪ್ರಿಯಂವದೆ. ರಾಮ ಪ್ರಿಯಂವದಃ, ಯಾವತ್ತೂ ಕೂಡ ಯಾರಿಗೂ ನೋವಾಗುವ ಹಾಗೆ ಮಾತಾಡಲೇ ಇಲ್ಲ. ಅದು ಅಣುರೇಣುಗಳಲ್ಲಿ ಅಂತ ಹೇಳುವ ಹಾಗೆ ಅಂತ. ಸಸ್ಯಾದಿಗಳಲ್ಲಿ ಮಾತನಾಡುವಾಗಲೂ ಅಷ್ಟೇ ಪ್ರೀತಿಯಿಂದ ಮಾತನಾಡಿದ್ದಾನೆ. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವುಗಳನ್ನೆಲ್ಲ ಗಮನಿಸ್ತಾ ಹೋಗಿದ್ದಾನೆ. ಜಟಾಯುವಿನಂತಹ ವ್ಯಕ್ತಿಯ ಮರಣದ ಕಾಲಕ್ಕೆ ಆತನ ಸ್ಪಂದನದ ಆಲೋಚನೆಗಳೆಷ್ಟು. ಹಾಗಾಗಿ ಆ ಇಡೀ ಅಸೂಯೆ, ನಾನು ಅನಸೂಯ ಅಂತ ಹೇಳುವ ಪದದ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ, ಯಾರಿಗೆ ಅಸೂಯೆ ಇಲ್ವೋ ಅವ ಅನಸೂಯನಾಗಬಹುದು. ದೀರ್ಘ ಅಂತ ಆದ್ರೆ ಅನಸೂಯ ಆಗಬಹುದು. ನಮ್ಮ ಬದುಕಿನಲ್ಲಿ ರಾಮನ ಹಾಗೆ ಅಸೂಯೆ ಇಲ್ಲದಿದ್ರೆ ನಿಜ ರಾಮ, ಆತ್ಮಾಭಿರಾಮ ನಾವಾಗಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯವಾದಿ, ಇದು ಇವತ್ತಿನ ಬದುಕಿಗೆ ದೊಡ್ಡ ಪ್ರಶ್ನೆ ಆಗಿ ಬಿಡ್ತದೋ ಏನೋ. ನಮ್ಮಲ್ಲೂ ಕೂಡ ನಾವು ಎಷ್ಟೋ ಸಲ ಹೇಳುತ್ತೇವೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದು ಬಹಳ ಜಿಜ್ಞಾಸೆಗೆ ಒಳಗಾಗಬೇಕಾದ ಶಬ್ದ. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಪ್ರಿಯಂ. ಇದನ್ನೇನ್ ಮಾಡುದು ಅಂತ ಹೇಳುವಂತಹ ಸ್ಥಿತಿಯಲ್ಲಾದ್ರೆ, ಯಾಕೆಂದ್ರೆ ನನಗೆ ಪ್ರಿಯವಾದದ್ದು ಇನ್ನೊಬ್ರಿಗೆ ಅಪ್ರಿಯ ಆಗಬಾರದು ಅಂತ ಏನಿಲ್ಲ. ಆದರೆ ರಾಮನ ನಡೆಯಲ್ಲಿ ಯಾವತ್ತೂ ಕೂಡ ಸತ್ಯಸ್ಯ ವಚನಂ ಶ್ರೇಯಃ ಅಂತ ಏನು ಹೇಳುತ್ತದೋ, ಅಥವಾ ನಾವೆಲ್ಲ ಜಾಗತಿಕವಾಗಿ ಆಲೋಚನೆ ಮಾಡುವಾಗ ಸತ್ಯ ಅನ್ನುವಂತಹ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾತನಾಡ್ತೇವೋ ಅದು ರಾಮನಲ್ಲಿ ನಾವು ಕಂಡಿದ್ದೇವೆ. ಆತ ಪ್ರವೀಣ, ಬಿಲ್ವಿದ್ಯಾ ಪ್ರವೀಣ, ಶಾಸ್ತ್ರಾರ್ಥ ಪ್ರವೀಣ, ಎಲ್ಲ ವಿಚಾರಗಳಲ್ಲೂ ಪ್ರವೀಣ, ಮತ್ತು ಒಳ್ಳೆಯ ಮಾತುಕತೆಯಲ್ಲೂ ಆತ ಪ್ರವೀಣ. ಹಾಗಾಗಿ ಆ ಎಲ್ಲ ಕಾರಣಗಳಿಂದ ಆತ ಪ್ರವೀಣ. ಸಮರ್ಥ, ಇಡೀ ಒಬ್ಬ ಕಾವ್ಯ ನಾಯಕನ ಗುಣ ಏನಿದೆ ಅದೆಲ್ಲ ರಾಮನಲ್ಲಿದ್ದರಿಂದ ಆತ ಸಮರ್ಥ.
ಅದರ ಒಟ್ಟಿಗೆ ತಾಯಿ ಜಾನಕಿಯೂ ಸಮರ್ಥಳೆ. ತಾಯಿ ಜಾನಕಿ ನನ್ನ ಕಾವ್ಯನಾಯಕಿ ಅಂತ ಅನಂತರ ಹಾಡಿದ ಆಲೋಚನೆಗಳು ಕೂಡ ಅಷ್ಟೇ ಸಮರ್ಥ. ರಾಮನೊಟ್ಟಿಗೆ ಅದು ರಾಮಸ್ಯಾಯನವೂ ಹೌದು, ಸೀತೆಯ ಕಥೆಯೂ ಕೂಡ ಹೌದು. ಹಾಗಾಗಿ ಇದೆಲ್ಲ ಗುಣಗಳನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗೆ ಉಲ್ಲೇಖ ಮಾಡಿದೆ ಪ್ರಿಯಂವದ, ರಾಮನಲ್ಲಿ ಬಂದ ಉತ್ತಮವಾದ ಮಾತನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಬಾಯಿಯಲ್ಲಿ ಅಂತ ಕೆಟ್ಟ ಮಾತು ಬರುವುದಿಲ್ವೋ ಏನು. ನಡವಳಿಕೆ ಶ್ರೇಷ್ಠವಾಗಿ ಉಳ್ಳವ ಆತ, ಎಲ್ಲೂ ದಾರಿ ತಪ್ಪಲಿಲ್ಲ, ಗೊಂದಲಗಳನ್ನು ಮಾಡಲಿಲ್ಲ. ಸರಿಯಾದ ರಾಮಾಯಣದ ಆಲೋಚನೆ ಆಳ ಅಧ್ಯಯನ ಇದ್ರೆ ವಾಲಿಯನ್ನು ಕೊಂದದ್ದು ಯಾಕೆ ಅಂತ ರಾಮ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ. ಚರ್ಚೆಗೆ ಬರೋದು ಅನಂತರದ ಭಾಗ. ಅವನಿಗೆ ಸ್ಪಷ್ಟ ಇದೆ ಪ್ರಾಣಿಯನ್ನು ಕೊಲ್ಲುವ ವಿಧಾನ ಹೇಗೆ ಅಂದ್ರೆ ಅದು ತೆರೆಮರೆಯಲ್ಲಿ ನಿಂತು ಕೊಲ್ಲಬಹುದು ಅಂತ ಹೇಳುವಂತ ವಾದ ಸ್ಪಷ್ಟ ಇದೆ. ನಾವು ಮತ್ತೆ ಚರ್ಚೆ ಮಾಡ್ತೇವೆ, ಅದು ಚರ್ಚೆಗಾಗಿ ಚರ್ಚೆ. ಈ ಆಲೋಚನೆಯಲ್ಲಿ ರಾಮನ ಕೊನೆಯ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಸ್ವಯಂ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ. ಇವತ್ತು ನಮ್ಮ ಮಕ್ಕಳಲ್ಲಿ, ನಮ್ಮ ಪರಂಪರೆಯಲ್ಲಿ ಇದನ್ನು ನಾವು ತುಂಬಾ ಕಳ್ಕೊಂಡಿದ್ದೇವೆ ಅಂತ ಅನಿಸ್ತದೆ. ಇವತ್ತು ಡಿಸಿಷನ್ ಮೇಕಿಂಗ್ ಅಂತ ಹೇಳುವ ಪರಿಕಲ್ಪನೆಗಳು ತುಂಬಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆಗ್ತಾ ಇದೆ. ಮಾಡ್ಬೇಕಾ, ಮಾಡಬೇಡ, ಅಥವಾ ಹೋಗಬೇಕಾ, ಹೋಗಬಾರದ, ಇದೆಲ್ಲ ನಿರ್ಣಯಗಳ ಮಧ್ಯೆ ರಾಮ ದೃಢ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದ. ಹಾಗಾಗಿ ರಾಮರಾಜ್ಯದ ಪರಿಕಲ್ಪನೆ ಏನಿದೆ ಅದು ನಮಗೆ ಸ್ಪಷ್ಟವಾಗಿ ಸಿಗುವುದು ಉತ್ತರಾಖಂಡದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳಿದಾಗ. ಅಲ್ಲಿವರೆಗೆ ಅವನ ನಡೆಯೇ ರಾಮರಾಜ್ಯದ ನಡೆ. ಆ ನಡೆಯ ಕಡೆಗೆ ನಮ್ಮ ನುಡಿ, ನಮ್ಮ ದೃಷ್ಟಿ ಅದೆರಡು ಬಂದರೆ ರಾಮರಾಜ್ಯದ ಪರಿಕಲ್ಪನೆಗಳು ನಮಗೆ ಸಾಧ್ಯ ಆಗ್ತವೆ. ಆ ಆಲೋಚನೆಯನ್ನು ಇಟ್ಟುಕೊಂಡು ರಾಮನ ನಡೆಯ ಕಡೆ ನಮ್ಮ ಮುನ್ನುಡಿ ಆಗಲಿ ಅಂತ ಆಶಿಸ್ತೇನೆ. ಮಾತಿನ ಮಾಲೆಯ ನೇಯಲು ಬಂದಿರಿ ವಿಕಸನ ದ್ವಾರಕೆಗೆ, ಬೆಳಕಿನ ಕುಡಿಗಳ ಹಚ್ಚುವ ನಾವು ಎದೆಗುಡಿಯ ಒಳಗೆ. ಮಾತಿನ ಮಾಲೆಯ ನೇಯಲು ಬಂದಿರಿ ವಿಕಸನ ದ್ವಾರಕೆಗೆ, ಬೆಳಕಿನ ಕುಡಿಗಳ ಹಚ್ಚುವ ನಾವು ಎದೆಗುಡಿಯ ಒಳಗೆ, ಎದೆಗುಡಿಯ ಒಳಗೆ, ಎದೆಗುಡಿಯ ಒಳಗೆ. ಜೀವನ ಒಂದು ನಾಗಾಲೋಟ ತಣಿವಿರದಚ್ಚರಿಯೂ, ಸಾವರಿಸುತ್ತಲೇ ಪಡೀರಿ ಇಲ್ಲಿ ನಿಚ್ಚಳ ಒಳನೋಟ. ರೆಕ್ಕೆಯ ನಂಬಿ ಹಾರುವ ಹಕ್ಕಿಗೆ ಕಾವಿನ ಸಂಯಮವು, ಪುಕ್ಕವ ಬಿಡಿಸಿ ಹಾರುವವರೆಗೆ ಕಾಯುವ ಕಾಯಕವು. ಮಾತಿನ ಮಾಲೆಯ ನೇಯಲು ಬಂದಿರಿ ವಿಕಸನ ದ್ವಾರಕೆಗೆ, ಬೆಳಕಿನ ಕುಡಿಗಳ ಹಚ್ಚುವ ನಾವು ಎದೆಗುಡಿಯ ಒಳಗೆ, ಎದೆಗುಡಿಯ ಒಳಗೆ, ಎದೆಗುಡಿಯ ಒಳಗೆ. ಇದುವೇ ಇದುವೇ ವಿಕಸನದ ಸಾರ್ಥಕದ ಪಥವು, ಜೀವನ ಸಾರವಾರಸುತ್ತ ಸಾಗುವ ಭಾರತದ ಪಥವು. ಜಯ ಭಾರತ ಮಾತಾ, ಜಯ ಭಾರತ ಮಾತಾ, ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಭಾರತ ಮಾತಾ, ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಭಾರತ ಮಾತಾ, ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಭಾರತ ಮಾತಾ.